ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 26ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವಯುಜ ಮಾಸ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ದಿನಪೂರ್ತಿ ಇರುವಂತಹ ತಿಥಿ. ನಂತರ ಷಷ್ಠಿ ಆರಂಭ ಆಗುತ್ತೆ. ಇನ್ನು ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ರಾತ್ರಿ 7:53 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ರಾತ್ರಿ 10:50 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:15 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 9:13 ಯಮಗಂಡ ಕಾಲ ಈ ದಿನ ಅಪರಾಹ್ನ 3:16 ಅಪರಾಹ್ನ 4:47 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:35 ಬೆಳಿಗ್ಗೆ 9:23 ಹಾಗೆ ಮಧ್ಯಾಹ್ನ 12:26 ಮಧ್ಯಾಹ್ನ 1:24 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:49 ಮಧ್ಯಾಹ್ನ 12:37 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 1:57 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:17. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಪ್ರೇಮಿಗಳಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ದಂಪತಿಗಳಿಗೆ ಈ ದಿನದ ವಿದ್ಯಮಾನಗಳು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಉತ್ತಮವಾಗಿಸುವಂಥ ಸಂದರ್ಭಗಳಿದೆ. ಹಾಗೆ ಶುಕ್ರ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ, ಇನ್ನು ನೃತ್ಯಕ್ಕೆ, ಸಂಗೀತಕ್ಕೆ, ಇಂಥ ವಿಚಾರಗಳಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಜೀವನದಲ್ಲಿ ತುಂಬ ಸಂತೋಷ ಪಡುವಂಥ ಒಂದು ಸಂದರ್ಭ ಆಗಲಿ ಅಥವಾ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುವಂಥ ಸನ್ನಿವೇಶಗಳಾಗಲಿ ಒದಗಿ ಬರುತ್ತೆ. ಹಾಗೆ
ಈ ದಿನದಲ್ಲಿ ಪ್ರಣಯಕ್ಕೆ ಮನರಂಜನೆಗೆ ತುಂಬ ಅನುಕೂಲಕರವಾದ ಸನ್ನಿವೇಶಗಳಿರೋದ್ರಿಂದಲೇ ಶುಕ್ರನಿಂದ ಸಂತೋಷಕರವಾದಂತಹ ಕಾರಕತ್ವಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೂ ಕೂಡ ನಿಮಗೆ ತುಂಬ ಅನುಕೂಲ ಇರುತ್ತೆ. ಅನುಕೂಲದ ಜೊತೆಗೆ ಸಂತೋಷ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 12 ನಿಮಿಷದಿಂದ ಸಂಜೆ 6 ಗಂಟೆ 13 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 11 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ನಿಮ್ಮ ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ವ್ಯಾಪಾರದಲ್ಲಿ ಪ್ರಗತಿ ಇದೆ, ವ್ಯಾಪಾರದಲ್ಲಿ ಲಾಭ ಇದೆ. ಜೊತೆಗೆ ಈ ಜಡ್ಜ್ಮೆಂಟ್ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ದರೆ ಅದು ನಿಮಗೆ ಸ್ವಲ್ಪ ಸಮಾಧಾನವನ್ನು ತರುವಂಥದ್ದು. ನಿಮ್ಮ ಪರವಾಗಿ ಕೆಲವೊಂದು ಸನ್ನಿವೇಶಗಳು ಬದಲಾವಣೆ ಆಗುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 12 ನಿಮಿಷದಿಂದ ಸಂಜೆ 5 ಗಂಟೆ 12 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 11 ನಿಮಿಷದಿಂದ ರಾತ್ರಿ 12 ಗಂಟೆ 11 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗೇ ಇದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಅನುಕೂಲತೆಗಳು ಇರುತ್ತೆ. ಇನ್ನು ಹೋಟೆಲ್ ನಡೆಸೋವಂಥವ್ರಿಗೆ, ಹೋಟೆಲ್ ಬಿಸ್ನೆಸ್ಸಲ್ಲಿ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ಚಂದ್ರಹೋರ ಚೆನ್ನಾಗಿದೆ. ಮನಸ್ಸಿಗೆ ಸಮಾಧಾನ ಆಗುತ್ತೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 11 ನಿಮಿಷದಿಂದ ಅಪರಾಹ್ನ 4 ಗಂಟೆ 12 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 11 ನಿಮಿಷದಿಂದ ರಾತ್ರಿ 11 ಗಂಟೆ 11 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳಿಗೆ ರವಿ ಹೋರ ಚೆನ್ನಾಗಿಲ್ಲ. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆದಷ್ಟು ಈ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ ಫಲಿಸಲ್ಲ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 9 ನಿಮಿಷದವರೆಗೆ, ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 10 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 12 ನಿಮಿಷದಿಂದ ರಾತ್ರಿ 8 ಗಂಟೆ 12 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು ಇದನ್ನು ತಿಳ್ಕೊಳ್ಳಿ. ಇದನ್ನು ನೀವು ಅನುಸರಣೆ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ. ಪಂಚಾಂಗವನ್ನು ನೀವು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಯಾವ ಫಲಿತಾಂಶ ಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತೀರೋ ಆ ಫಲಿತಾಂಶ ನಿಮ್ಮ ಕೈ ಸೇರುತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಒಂದು ಒಳ್ಳೆಯ ಗುರು ಇದ್ದಂತೆ, ಒಳ್ಳೆಯ ಮಾರ್ಗದರ್ಶಕ ಇದ್ದಂತೆ. ಅದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ನವರಾತ್ರಿಯ 5ನೇ ದಿನ. ಈ 9 ರಾತ್ರಿಗಳ ದೇವಿ ಆರಾಧನೆಯಲ್ಲಿ 5ನೇ ದಿನ ಬಹಳ ವಿಶೇಷ ಇರುವಂಥದ್ದು. ಏಕೆಂದರೆ ಈ ದಿನ ಪೂಜಿಸಲ್ಪಡುವಂಥ ದೇವತೆ ಸ್ಕಂದಮಾತಾ ಅಂತ ಹೇಳ್ತಾರೆ. ಜೊತೆಗೆ ಈ ದಿನ ಲಲಿತ ಪಂಚಮಿ ಇರುವಂಥ ದಿನ ಇದು. ಇಲ್ಲಿ ನವರಾತ್ರಿ ಹಬ್ಬದ 5ನೇ ದಿನದಂದು ಲಲಿತಾ ಪಂಚಮಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಇಲ್ಲಿ ಲಲಿತಾ ದೇವಿಯನ್ನು ತ್ರಿಪುರ ಸುಂದರಿ ಅಂತ ಹೇಳಿ ಕರೀತಾರೆ.
ಷೋಡಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ಲಲಿತಾ ಪಂಚಮಿ ತಾಯಿ ಲಲಿತಾದೇವಿಗೆ ಗೌರವವನ್ನು ಸೂಚಿಸುವಂಥ ದಿನ ಇದು. ಅದರಲ್ಲೂ ಈ ದಿನದಲ್ಲಿ ಉಪಾಂಗ ಲಲಿತಾ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ದೇವಿ ಲಲಿತಾ ಹಿಂದೂ ಪುರಾಣಗಳಲ್ಲಿ ಬರುತ್ತಲ್ಲ, 10 ದಶಮಹಾವಿದ್ಯೆಗಳು ಅಂತ ಹೇಳಿ ಅದರಲ್ಲಿ ಒಬ್ಬಳಾಗಿ ಇರುವಂಥವಳು ಈ ಲಲಿತಾದೇವಿ. ಅವಳನ್ನು ಯಾರು ಈ ದಿನ ಪೂಜೆ ಮಾಡ್ತಾರೋ ಅವರಿಗೆ ಸಂತೋಷ ಪ್ರಾಪ್ತಿಯಾಗುತ್ತೆ, ಜ್ಞಾನ ಮತ್ತು ಸಂಪತ್ತು ಪ್ರಾಪ್ತವಾಗುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಭಕ್ತರು ಈ ದಿನ ಲಲಿತಾ ಸಹಸ್ರನಾಮವನ್ನು ಮತ್ತು ಲಲಿತಾ ತ್ರಿಶತಿಯಂತಹ ಪವಿತ್ರವಾದಂಥ ಸ್ತೋತ್ರಗಳನ್ನು ಈ ದಿನ ಪಠಣ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ, ಈ ಪಂಚಮಿಯ ದಿನ, ನವರಾತ್ರಿಯ ಸಂದರ್ಭದಲ್ಲಿ. ಹಾಗೆ ಆದಿಶಕ್ತಿಯ ರೂಪ ಅಂತ ಹೇಳಿನೇ ಲಲಿತಾದೇವಿಯನ್ನು ಈ ದಿನ ಆರಾಧನೆ ಮಾಡುವಂಥದ್ದು. ಹಾಗೆ ಈ ತಾಯಿ ತ್ರಿಪುರ ಸುಂದರಿ ಅಂತ ಅನ್ನಿಸ್ಕೊಂಡಿರೋದ್ರಿಂದಲೇ ನಮಗೆ ಸೌಂದರ್ಯವನ್ನು ದಯಪಾಲಿಸುವಂಥವಳು, ದೈವಿಕ ಶಕ್ತಿಯನ್ನು ಅನುಗ್ರಹ ಮಾಡುವಂಥವಳು ಈ ಲಲಿತಾದೇವಿ. ಇನ್ನು ಈಕೆಯನ್ನು ಷೋಡಶಿ ಅಂತ ಹೇಳಿ ಕರೆಯೋದ್ರಿಂದ ಶಾಶ್ವತವಾದಂತಹ ಯೌವನವನ್ನು ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುವಂಥವಳು ತಾಯಿ. ಹಾಗಾಗಿ ನಮ್ಮಲ್ಲಿ ಒಂದು ಶಕ್ತಿ ಇದೆ, ಒಂದು ಸತ್ವ ಇದೆ ಅಂತ ಹೇಳಿದ್ರೆ ಅದಕ್ಕೆ ಈ ಲಲಿತಾದೇವಿಯೇ ಪ್ರಮುಖ ಕಾರಣವಾಗಿ ಇರುವಂಥದ್ದು. ಇನ್ನು ನಮ್ಮ ಧರ್ಮದಲ್ಲಿ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವಂತಹ ದಶಮಹಾವಿದ್ಯೆಗಳಲ್ಲಿ ಈಕೆ ಕೂಡ ಒಬ್ಬಳು ಅಂತ ಅನ್ನಿಸ್ಕೊಂಡಿರೋದ್ರಿಂದ ಭಕ್ತರನ್ನು ರಕ್ಷಣೆ ಮಾಡ್ತಾಳೆ, ಭಕ್ತರಿಗೆ ಬೇಕಾದಂತಹ ಸಮೃದ್ಧಿಯ ವಾತಾವರಣವನ್ನು ಕಲ್ಪಿಸಿಕೊಡ್ತಾಳೆ. ವೈವಾಹಿಕ ಜೀವನ ಸಂತೋಷದಿಂದ ಇರುತ್ತೆ, ಆಧ್ಯಾತ್ಮಿಕ ಬೆಳವಣಿಗೆ ಇರುತ್ತೆ ಆ ಒಂದು ವೈವಾಹಿಕ ಜೀವನದಲ್ಲಿ. ಒಟ್ಟಾರೆ ಜೀವನ ಆರೋಗ್ಯಪೂರ್ಣವಾಗಿ ಸಂತೋಷದಾಯಕವಾಗಿ ಇರಬೇಕು ಅಂತ ಹೇಳಿದ್ರೆ ಈ ದಿನ ಲಲಿತಾ ಪಂಚಮಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈ ದಿನ ಕಲಶ ಸ್ಥಾಪನೆ ಮಾಡಿ ಅದರಲ್ಲಿ ಲಲಿತಾದೇವಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡುವಂಥ ಒಂದು ಕ್ರಮ ಇದೆ. ಷೋಡಶೋಪಚಾರ ಪೂಜೆಯನ್ನು ಮುಂದುವರಿಸಬಹುದು ಅನ್ನುವಂಥದ್ದು. ಜೊತೆಗೆ ಈ ದಿನ ನವರಾತ್ರಿಯ 5ನೇ ದಿನ ಆಗಿರೋದ್ರಿಂದ ಈ ದಿನ ಆರಾಧನಿಸಲ್ಪಡುವಂತಹ ದೇವತೆ ಸ್ಕಂದ ಮಾತಾ. ಇಲ್ಲಿ ಸ್ಕಂದ ಅಂತ ಹೇಳಿದ್ರೆ ಕಾರ್ತಿಕೇಯ, ಕುಮಾರ ಕಾರ್ತಿಕೇಯ. ಮಾತಾ ಅಂತ ಹೇಳಿದ್ರೆ ತಾಯಿ ಅನ್ನುವಂಥ ಅರ್ಥ. ಹಾಗಾಗಿ ಕಾರ್ತಿಕೇಯ ಸ್ವಾಮಿಯ ತಾಯಿ ಈಕೆ ಸ್ಕಂದ ಮಾತಾ. ಭಗವಾನ್ ಕಾರ್ತಿಕೇಯ ಪಾರ್ವತಿಯ ವರಪುತ್ರ, ದೇವತೆಗಳ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡಿರುವಂಥವನು. ದೇವತೆಗಳಿಗೂ ಅಸುರರಿಗೂ ನಡೆದಂತಹ ಯುದ್ಧದಲ್ಲಿ ದೇವತೆಗಳ ಸೇನಾಧಿಪತಿಯಾಗಿ ಆ ಸೈನ್ಯವನ್ನು ಮುನ್ನಡೆಸಿದಂಥವನು ಈ ಕಾರ್ತಿಕೇಯನೇ. ಪುರಾಣಗಳಲ್ಲಿ ಇವನನ್ನ ಕುಮಾರ ಹಾಗೆ ಶಕ್ತಿಧರ ಅಂತ ಹೇಳಿ ಕೂಡ ವರ್ಣಿಸಿದ್ದಾರೆ. ಇವನ ವಾಹನ ನವಿಲು, ಆದ್ದರಿಂದಲೇ ಇವನನ್ನ ಮಯೂರ ವಾಹನ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಇದೇ ಭಗವಾನ್ ಸ್ಕಂದನ ತಾಯಿಯಾದ್ರಿಂದ ದುರ್ಗೆಯ ಈ 5ನೇ ಅವತಾರವನ್ನು ಸ್ಕಂದ ಮಾತಾ ಅಂತ ಹೇಳಿ ಕರೆಯುವಂಥದ್ದು. ನವರಾತ್ರಿಯ 5ನೇ ದಿನ ಈಕೆಗೆ ಆರಾಧನೆ ಮಾಡುವಂಥದ್ದು, ಉಪಾಸನೆ ಮಾಡುವಂಥದ್ದನ್ನು ಮಾಡಬೇಕು. ಹಾಗೆ ಈ ದಿನ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆ ನಿಲ್ಲುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ಸ್ಕಂದ ಮಾತೆ 4 ಭುಜಗಳನ್ನು ಹೊಂದಿರುವಂಥದ್ದು, 2 ಹಸ್ತಗಳಲ್ಲಿ ಕಮಲದ ಹೂಗಳನ್ನು, ಬಲಗೈಯಲ್ಲಿ ಬಾಲಕ ಸ್ಕಂದನನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುವಂಥದ್ದು, ಮತ್ತೊಂದು ಕೈಯಿಂದ ವರದ ಅಭಯವನ್ನು ನೀಡ್ತಾ ಇರುವಂತಹ ಭಂಗಿಯಲ್ಲಿ ಇರ್ತಾಳೆ ಈ ಸ್ಕಂದ ಮಾತೆ. ಇಲ್ಲಿ ಸ್ಕಂದ ಮಾತೆಯ ಶರೀರದ ಬಣ್ಣ ಪೂರ್ಣವಾಗಿ ಬೆಳ್ಳಗಿರುತ್ತೆ, ಕಮಲದ ಆಸನದಲ್ಲಿ ವಿರಾಜಮಾನಳಾಗಿರುವಂಥವಳು. ಇದೇ ಕಾರಣದಿಂದ ಈಕೆಯನ್ನ ಪದ್ಮಾಸನಾದೇವಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇಲ್ಲಿ ಸ್ಕಂದ ಮಾತೆಯ ವಾಹನ ಸಿಂಹ. ಹಾಗೆ ಸ್ಕಂದ ಮಾತೆಯನ್ನ ಯಾರು ಆರಾಧನೆ ಮಾಡ್ತಾರೆ ಅಂಥವ್ರೆಲ್ಲರಿಗೂ ಕೂಡ ತಮ್ಮ ತಮ್ಮ ಇಚ್ಛೆಗಳನ್ನು, ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಸನ್ನಿವೇಶವನ್ನು ತಾಯಿ ಅನುಗ್ರಹಿಸ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಅದರಲ್ಲೂ ಈ ಮರ್ತ್ಯ ಲೋಕದಲ್ಲಿ ಅವರಿಗೆ ಪರಮ ಶಾಂತಿಯನ್ನು ಹಾಗೆ ಪರಮ ಸುಖವನ್ನು, ಅನುಭವವನ್ನು ಕೊಡುವಂಥವಳು ಈ ಸ್ಕಂದ ಮಾತೆಯೇ. ಹಾಗೆ ಭಕ್ತರಿಗಾಗಿ ಮೋಕ್ಷದ ಬಾಗಿಲು ಕೂಡ ತಾನಾಗಿ ಸುಲಭವಾಗಿ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇಲ್ಲಿ ಸ್ಕಂದ ಮಾತೆಯ ಆರಾಧನೆ ಮಾಡಿದ್ರೆ ಬಾಲರೂಪಿ ಸ್ಕಂದ ಅಂದರೆ ಈ ಷಣ್ಮುಖನ ಉಪಾಸನೆಯೂ ಆದಂತಾಗತ್ತೆ ಅನ್ನುವಂಥ ಉಲ್ಲೇಖ. ಆದ್ದರಿಂದ 2 ಲಾಭಗಳನ್ನು ಪಡ್ಕೊಂಡಾಗತ್ತೆ ಈ ದಿನದ ಒಂದು ಪೂಜೆಯಿಂದ. ಇಲ್ಲಿ ಸೂರ್ಯಮಂಡಲದ ಅಧಿಷ್ಠಾತ್ರಿ ದೇವಿಯಾದ್ರಿಂದ
ಇವಳ ಭಕ್ತರು ಕೂಡ ಅಲೌಕಿಕ ತೇಜಸ್ಸಿನಿಂದ ಕಾಂತಿಯಿಂದ ಕಂಗೊಳಿಸ್ತಾ ಇರ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಇಲ್ಲಿ ಒಂದು ಅಲೌಕಿಕವಾದಂತಹ ಪ್ರಭಾಮಂಡಲ ಅದೃಶ್ಯವಾಗಿ ಯಾವಾಗಲೂ ಕೂಡ ಅವರ ಸುತ್ತಲೂ ಸುತ್ತುತ್ತಾ ಇರುತ್ತೆ. ಕೆಲವರನ್ನು ನೋಡಿ ಅವರ ಮಾತು ತುಂಬ ಪ್ರಖರವಾಗಿರುತ್ತೆ. ಅವರ ತೇಜಸ್ಸು, ಅವರ ಮುಖದ ವರ್ಚಸ್ಸು, ಹಾಗೆ ಅವರ ಒಂದು ನಡೆ ನುಡಿ, ಅವರು ನಡೆಯುವಂಥ ಧಾಟಿ ಇವೆಲ್ಲವೂ ಕೂಡ ಬಹಳ ಪ್ರಬುದ್ಧವಾಗಿರುತ್ತೆ. ನೋಡಿದ್ರೆ ಒಂದು ರೀತಿಯ ಗೌರವವನ್ನು ಕೊಡಬೇಕು ಅನಿಸುತ್ತೆ. ಅದಕ್ಕೆ ಪ್ರಮುಖವಾಗಿ ಕಾರಣವಾಗಿರುವಂಥದ್ದು ಈ ಸ್ಕಂದಮಾತೆಯ ಅನುಗ್ರಹದಿಂದ. ಹಾಗಾಗಿನೇ ಆ ಪ್ರಭಾಮಂಡಲ ಯಾವಾಗಲೂ ಕೂಡ ಭಕ್ತರ ಯೋಗಕ್ಷೇಮವನ್ನು ಸದಾಕಾಲ ಕಾಯ್ತಾ ಇರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇಲ್ಲಿ ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತೆ ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರವಾಗಿಸಿಕೊಂಡು ಜಗಜ್ಜನನಿಗೆ ಶರಣಾಗುವಂತಹ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕು. ಈ ಘೋರ ಭವಸಾಗರದಿಂದ ಉಂಟಾಗುವಂಥ ದುಃಖಗಳನ್ನು ಪರಿಹಾರ ಮಾಡು ಅಂತ ಹೇಳಿ ದೇವಿಯನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು, ದೇವಿಯನ್ನು ಬೇಡಿಕೊಂಡ್ರೆ ಸಾಕು, ದೇವಿ ಆ ವರವನ್ನು ಕರುಣಿಸ್ತಾಳೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಈ ಸಾಂಸಾರಿಕ ದುಃಖಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಸ್ಕಂದ ಮಾತೆಯ ಆರಾಧನೆ. ಇಲ್ಲಿ ಸ್ಕಂದ ಮಾತೆ ತನ್ನ ಭಕ್ತರಿಗೆ ಮೋಕ್ಷವನ್ನು ಕೂಡ ನೀಡ್ತಾಳೆ. ಭಕ್ತರಿಗೆ ಎಲ್ಲ ರೀತಿಯ ಸುಖ, ಸಂಪತ್ತು, ಸೌಕರ್ಯ, ಸೌಲಭ್ಯ ಇದನ್ನು ಕರುಣಿಸ್ತಾಳೆ ಅನ್ನುವಂಥ ಉಲ್ಲೇಖ ಕೂಡ ಪುರಾಣಗಳಲ್ಲಿದೆ. ಹಾಗೆ ಓದು ಬರಹ ಬಾರದಂತಹ ಅನಕ್ಷರಸ್ಥರಿಗೂ ಕೂಡ ಜ್ಞಾನವನ್ನು ದಯಪಾಲಿಸುವಂಥವಳು, ವ್ಯವಹಾರ ಜ್ಞಾನವನ್ನು ಕೊಡ್ತಾಳೆ. ಕೆಲವರಿಗೆ ನೋಡಿ ಪತ್ರಿಕೆಗಳನ್ನು ಓದಲಿಕ್ಕಾಗಲ್ಲ, ಪುಸ್ತಕಗಳನ್ನು ಓದಲ್ಲ, ಆದರೆ ವ್ಯವಹಾರ ಜ್ಞಾನ ಮಾತ್ರ ಅದ್ಭುತವಾಗಿರುತ್ತೆ. ಅಂಥವರಿಗೆ ಈ ಸ್ಕಂದ ಮಾತೆಯ ಅನುಗ್ರಹ ಆಗಿರುತ್ತೆ. ಹಾಗೆ ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನು ತಂದು ಕೊಡುವಂಥವಳು ಈ ಸ್ಕಂದ ಮಾತೆ. ಹಾಗಾಗಿ ಬಂಧುಗಳೇ, ನಾವು ಮಾಡುವಂಥ ಕಾರ್ಯ ಸಾಧನೆ ಆಗಬೇಕು. ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಮಗೆ ಏಕಾಗ್ರತೆ ಮೂಡಬೇಕು. ಕೆಲಸಗಳು ಪೂರ್ಣ ಆಗಿ ಪೂರ್ಣ ಫಲವನ್ನು ಅನುಭವಿಸುವಂತ ಆಗಬೇಕು ಅನ್ನುವಂಥವರು ಈ ದಿನ ಸ್ಕಂದ ಮಾತೆಯನ್ನು ಆರಾಧನೆ ಮಾಡಿ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಮೋಕ್ಷದ ಹಾದಿ ಸುಲಭವಾಗುತ್ತೆ. ಹಾಗಾಗಿ ನವರಾತ್ರಿಯ ಈ 5ನೇ ದಿನದ ಆರಾಧ್ಯ ದೇವಿ ಸ್ಕಂದ ಮಾತಾ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂತಹ ದಿನ. ಅದರಲ್ಲೂ ಹೊಸ ಹೊಸ ಜವಾಬ್ದಾರಿಗಳನ್ನು ಬಹಳ ಸುಲಭದಲ್ಲಿ ನಿಭಾಯಿಸುವಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಲಿಕ್ಕೆ ನಿಮಗೆ ಹಿರಿಯರೊಬ್ಬರ ಸಹಾಯ ಈ ದಿನ ಸಿಕ್ಕತ್ತೆ, ಅವರ ಸಹಕಾರ ಸಿಕ್ಕತ್ತೆ. ಇದರಿಂದ ಕೆಲಸ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ತಾಪತ್ರಯಗಳಿದ್ದರೆ ಅದನ್ನು ಸ್ವಲ್ಪ ವಿಶೇಷ ದೃಷ್ಟಿಯಲ್ಲಿ ನೀವು ಪರಿಹಾರ ಮಾಡಿಕೊಳ್ಬೋದು. ಹಾಗಾಗಿ ಸ್ವಲ್ಪ ಎಕ್ಸ್ಟೆಂಡೆಡ್ ಥಾಟ್ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕಾಗತ್ತೆ. ಹಾಗೆ ಈ ದಿನದ ಕೆಲವೊಂದು ವಿದ್ಯಮಾನಗಳಲ್ಲಿ ನೀವು ಯಾರ ಸಹಾಯವನ್ನು ಬಯಸದೇ ಇದ್ದರೂ ಕೂಡ ಕೆಲಸಗಳು ತನ್ನಿಂದ ತಾನೇ ಆಗುವಂಥದ್ದು ಇದೆ. ಅಂಥ ವರ್ಚಸ್ಸು ಈ ದಿನ ನಿಮಗಿದೆ, ಒಳ್ಳೆಯ ಪ್ರಭಾವ ಇದೆ, ಇನ್ಫ್ಲೂಯೆನ್ಸ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದಕ್ಕೂ ಕೂಡ ನಿಮಗೆ ಕೊರತೆ ಅನ್ನುವಂಥದ್ದು ಇರಲ್ಲ. ಇನ್ನು ಕೌಟುಂಬಿಕ ವ್ಯವಹಾರಗಳಲ್ಲೂ ಕೂಡ ನಿಮ್ಮ ಮಾತು ನಡೆಯುತ್ತೆ. ನಿಮ್ಮ ಒಂದು ಇನ್ಫ್ಲೂಯೆನ್ಸ್ ಏನಿದೆ ಅಥವಾ ನಿಮ್ಮ ಮಾತಿನ ಒಂದು ಪ್ರಖರತೆ ಅದು ಕೂಡ ಕೆಲವರನ್ನು ಪರವಶರನ್ನಾಗಿ ಮಾಡಿಬಿಡುತ್ತೆ. ಹಾಗಾಗಿ ಅಪರಿಚಿತರೂ ಕೂಡ ಈ ದಿನ ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಹಾಗೆ ನಿಮ್ಮ ಬಂಧು ಮಿತ್ರರು ಕೂಡ ನಿಮಗೆ ಪೂರ್ಣ ಸಹಕಾರವನ್ನು ಕೊಡುವಂಥ ಸಾಧ್ಯತೆಗಳು ತುಂಬ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವ್ಯವಸ್ಥೆಯನ್ನು ಮೊದಲೇ ಅಂದಾಜು ಮಾಡಿಕೊಳ್ಬೇಕು. ಅಂದರೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಂದುವರೆದ್ರೆ ಖಂಡಿತ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಕೂಡ ನಿಗದಿಪಡಿಸಿದಂತೆ ಮುಂದುವರಿಯುತ್ತೆ. ಒಂದು ಟೈಮ್ಲಿ ಆ್ಯಕ್ಷನ್ ಪ್ಲ್ಯಾನ್ ಅನ್ನುವಂಥದ್ದು ಈ ದಿನ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಾಗೆ ಈ ದಿನ ನಿಮಗೆ ಎದುರಾಗುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ
ಈ ದಿನ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಸ್ವಾಗತ ಸಿಕ್ಕುವಂಥ ದಿನ. ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಒಂದು ಚಟುವಟಿಕೆಗಳಲ್ಲಿ ಈ ದಿನ ನಿಮಗೆ ತೃಪ್ತಿಯನ್ನು ತರುವುದರ ಜೊತೆಗೆ ಸಮಾಜ ಕೂಡ, ನಿಮ್ಮ ಕುಟುಂಬ ಕೂಡ ನಿಮ್ಮ ಪ್ರಯತ್ನವನ್ನು ಒಪ್ಪಿಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಈ ದಿನದ ನಿಮ್ಮ ನಡತೆಯಲ್ಲಿ ಬಹಳ ವಿಶೇಷತೆಯನ್ನು ಕಾಣುವಂಥ ಸಂದರ್ಭ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಬರುವಂಥ ಸಾಧ್ಯತೆ ಇದೆ. ಕೈಯಲ್ಲಿ ಹಣ ಇದೆ, ಆದರೆ ಅದನ್ನು ದುಂದು ವೆಚ್ಚಕ್ಕೆ ಬಳಸಬೇಡಿ. ಇನ್ನು ಯಾರೋ ನಿಮ್ಮನ್ನು ಓಲೈಸಿ ಹಣವನ್ನು ಸಾಲದ ರೂಪದಲ್ಲಿ ಪಡ್ಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಅಂಥವರು ಈ ದಿನ ನಿಮ್ಮನ್ನು ಒಂದು ರೀತಿಯಲ್ಲಿ ಬೇಡಿಕೆ ಇಟ್ಟಂತೆ ಮಾತಾಡುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಮಾಡಬೇಡಿ. ಅಂದರೆ ಹಣವನ್ನು ಸಾಲವಾಗಿ ಕೊಡುವಂಥದ್ದಾಗಲಿ, ಸಾಲವಾಗಿ ತರುವಂಥ ಪ್ರಯತ್ನವನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಪ್ರವಾಸ ಪ್ರಯಾಣ ಅನ್ನುವಂಥದ್ದಿದ್ದರೆ, ಅದರಲ್ಲೂ ವಿದೇಶ ಪ್ರಯಾಣ ಅನ್ನುವಂಥದ್ದು ಏನಾದರೂ ಇದ್ದರೆ, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಪೂರ್ಣಗೊಳಿಸುವಂಥ ಒಂದು ದಿನ. ಹಾಗಾಗಿ ನಿಮ್ಮ ಪ್ರವಾಸದ ಬಗ್ಗೆ ಒಂದು ಸಂಪೂರ್ಣವಾದಂಥ ಚಿತ್ರಣ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ವಸ್ತುಗಳ ಬಗ್ಗೆ, ಅಮೂಲ್ಯವಾದಂತಹ ದಾಖಲೆ ಪತ್ರಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರು ಮಾಡುವಂತಹ ಸಹಾಯ ನಿಮಗೆ ತುಂಬ ನೆನಪಿನಲ್ಲೇ ಉಳಿಯುವಂಥದ್ದು. ಏಕೆಂದರೆ ಸಂದರ್ಭೋಚಿತವಾಗಿ, ಸಮಯೋಚಿತವಾಗಿ ಈ ದಿನ ಅವರಿಂದ ಒಂದು ಒಳ್ಳೆಯ ಸಹಕಾರ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನೀವು ಅಂದುಕೊಂಡಂತೆ ಸನ್ನಿವೇಶವನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ತೀರಿ. ಎಲ್ಲವೂ ಕೂಡ ನಿಮ್ಮ ಕಂಟ್ರೋಲಲ್ಲೇ ಇರುವಂಥ ಒಂದು ಭಾವನೆ ನಿಮಗೆ ಉಂಟಾಗುವಂಥದ್ದು. ಇದರಿಂದ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಈ ದಿನ ನಿಮ್ಮ ಯೋಜನೆಗಳು, ನಿಮ್ಮ ಚಟುವಟಿಕೆಗಳನ್ನು ಸದ್ದಿಲ್ಲದೆ ಮಾಡಿ, ಅದನ್ನು ಪ್ರಾರಂಭ ಮಾಡಿ. ಏಕೆಂದರೆ ಕೆಲವು ಹಿತಶತ್ರುಗಳು ಆ ಕೆಲಸಗಳು ಆಗದಂತೆ ತಡೆಯುವಂಥವರು ಕೂಡ ಇರ್ತಾರೆ. ಅಂಥವರನ್ನು ಸ್ವಲ್ಪ ದೂರ ಸರಿಸಿ ಈ ದಿನ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಗಣಪತಿ ನಿಮಗೆ ಸರ್ವ ವಿಘ್ನಗಳನ್ನೂ ಕೂಡ ನಿವಾರಿಸ್ತಾನೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಚಟುವಟಿಕೆಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ಮಕ್ಕಳಿಂದ ಈ ದಿನ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು. ಅವರಿಗಾಗಿ ಖರ್ಚು ವೆಚ್ಚಗಳಾಗಲಿ, ಅವರ ಒಂದು ವಿಚಾರದಲ್ಲಿ ಸ್ವಲ್ಪ ಓಡಾಟ, ಕೆಲವೊಂದು ಪ್ರಭಾವವನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ, ಇದೆಲ್ಲ ಈ ದಿನ ಆಗುವಂಥದ್ದು ಇದೆ. ಆದರೆ ಹಣದ ಕೊರತೆ ಸ್ವಲ್ಪ ಮಟ್ಟಿಗೆ ಕಾಣಿಸೋದ್ರಿಂದ ನಿಮ್ಮ ಯಾವುದೇ ರೀತಿಯ ಪ್ರಯತ್ನಗಳು ಕುಂಠಿತವಾಗುವಂಥದ್ದು. ಹಾಗಾಗಿ ಈ ಸಂಪನ್ಮೂಲಗಳನ್ನು ನೋಡಿಕೊಂಡೇ ಒಂದು ಯೋಜನೆಯನ್ನು ನೀವು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಈ ಸನ್ನಿವೇಶ ಈ ರೀತಿಯಲ್ಲಿದ್ದರೆ ಉತ್ತಮವಾಗಿತ್ತು ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಅಭಿಪ್ರಾಯ. ಅಂತಹ ಅಭಿಪ್ರಾಯ, ನೀವು ಏನನ್ನು ಅಂದ್ಕೊಳ್ತೀರೋ ಅದನ್ನು ವಿಶೇಷ ದೃಷ್ಟಿಯಲ್ಲಿ ನೀವು ಮರುಚಿಂತನೆ ಮಾಡುವಂಥ ಅವಕಾಶ ಕೂಡ ಇದೆ. ಇನ್ನು ಈ ದಿನ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ನೆರೆಹೊರೆಯವರನ್ನಾಗಲಿ, ಬಂಧು ಮಿತ್ರರನ್ನಾಗಲಿ ನೋಯಿಸಬೇಡಿ. ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು. ಅವರ ಸೈಕಾಲಜಿಯನ್ನು ಮೊದಲೇ ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಸಂಬಂಧದಲ್ಲಿ ಅತಿಯಾದಂಥ ಭಾವನಾತ್ಮಕ ಬೆಳವಣಿಗೆಗಳು ಆಗುವಂಥದ್ದು ಇದೆ. ಇದು ಯಾವುದು ಕೂಡ ಜಾಸ್ತಿ ಆದರೆ ಅದು ನಿಮಗೆ ಹಿನ್ನಡೆ, ಅದರಿಂದ ಕೇಡುಂಟಾಗುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಒಂದು ಚೌಕಟ್ಟಿನೊಳಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ, ನೀವು ಅಂದುಕೊಂಡಂಥ ಚಟುವಟಿಕೆಗಳ ಬಗ್ಗೆ ಆಗಲಿ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ, ಅವರ ಅಭಿಪ್ರಾಯ ಪಡ್ಕೊಳ್ಳಿ. ಹಾಗೆ ಈ ದಿನ ಹೆಚ್ಚು ಸಮಯ ನಿಮ್ಮ ಕುಟುಂಬದಲ್ಲಿ ಕಳೆಯುವಂಥ ಒಂದು ಪ್ರಯತ್ನ ಮಾಡಿ. ಸಂತೋಷ ಇರುತ್ತೆ. ಹಾಗೆ ಒಂದು ಸೆಕ್ಯೂರಿಟಿ ಫೀಲಿಂಗ್ ಕೂಡ ನಿಮಗೆ ಬರುವಂಥದ್ದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ತಾಯಿ ಚಾಮುಂಡೇಶ್ವರಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾಗ
ಮನಸ್ಸಿಗೆ ಅಷ್ಟೊಂದು ಸುಖ ಸೌಖ್ಯ ಇಲ್ಲ. ಮನಸ್ಸು ಸ್ವಲ್ಪ ಕಸಿವಿಸಿಯಲ್ಲೇ ಇರುವಂಥದ್ದು. ಯಾವ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಗೊಂದಲದ ಗೂಡಾಗಿರುವಂಥ ದಿನ ಇದು. ಹಾಗೆ ಈ ದಿನ ನೀವು ಎಣಿಸಿದಂತೆ ಎಲ್ಲವೂ ಕೂಡ ಸಾಗಲ್ಲ. ಹಾಗಾಗಿ ಕೆಲವೊಂದು ಪರಿಸ್ಥಿತಿಗಳಿಗೆ, ಸನ್ನಿವೇಶಗಳಿಗೆ ನೀವೇ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಮ್ಮೆ ವಿಚಾರಗಳನ್ನು ನಿಮ್ಮ ಹತೋಟಿಗೆ ತಂದುಕೊಳ್ಳಬೇಕಾಗತ್ತೆ. ಅಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು. ಹಾಗಾಗಿ ಯಾವ ವಿಚಾರದಲ್ಲಿ ನಿಮಗೆ ಆಳವಾದ ಜ್ಞಾನ ಇದೆ, ಎಲ್ಲಿ ಪ್ರಬುದ್ಧತೆ ಇದೆ, ಎಲ್ಲಿ ನಿಮ್ಮದೇ ಸ್ವಂತದ ಹಿತಾಸಕ್ತಿ ಇದೆ, ಅಂಥ ವಿಚಾರಗಳು ನಿಮ್ಮ ಹತೋಟಿಗೆ ಬರುವಂಥದ್ದು ಇರುತ್ತೆ. ಹಾಗೆ ಈ ದಿನ ಬೇಡದವರ ವಿಚಾರಕ್ಕೆ ಹೆಚ್ಚು ತಲೆ ತೋರಿಸುವಂಥದ್ದು ಇದೆ. ಅಂದರೆ ಈ ಮೂರನೆಯವರ ವಿಚಾರ ಈ ದಿನ ನಿಮಗೆ ಇಷ್ಟ ಆಗುತ್ತೆ. ಅವರ ಬಗ್ಗೆ ಒಂದು ಮಾತುಕತೆ, ಒಂದು ಚರ್ಚೆ, ಒಂದು ರಹಸ್ಯವಾದಂತಹ ವಿಚಾರಗಳನ್ನು ಸಂಗ್ರಹ ಮಾಡುವಂಥದ್ದು ಇತ್ಯಾದಿಗಳಲ್ಲಿ ಸಮಯ ಕಳೆಯುವಂಥದ್ದು ಇದೆ. ಟೈಮ್ ಈಸ್ ಮನಿ, ಅದು ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನದ ಪ್ರಗತಿ ಕುಂಠಿತವಾಗುತ್ತೆ. ಹಾಗಾಗಿನೇ ಈ ಮೂರನೆಯವರ ವಿಚಾರವನ್ನು ಈ ದಿನ ಕೈಬಿಟ್ಬಿಡಿ. ಇನ್ನು ಈ ದಿನದಲ್ಲಿ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರಿಗೆ ನಿರೀಕ್ಷೆಗಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ರಿಲೇಷನ್ಶಿಪ್ ಡೆವಲಪ್ ಆಗುವಂಥದ್ದು ಇದೆ. ಆದರೆ ಆ ಸಂದರ್ಭದಲ್ಲಿ ನಿಮ್ಮ ಮಾತು, ನಿಮ್ಮ ಕಮ್ಯುನಿಕೇಷನ್ ಮಾತ್ರ ಬಹಳ ಸ್ಪಷ್ಟವಾಗಿ ಇರಬೇಕು. ಜನರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರಬೇಕು. ನಿಮ್ಮ ವ್ಯವಹಾರಗಳನ್ನು ನಂಬಬೇಕು. ಆ ರೀತಿಯಲ್ಲಿ ನಿಮ್ಮ ಮಾತು, ನಿಮ್ಮ ನಡತೆ, ಇದರಲ್ಲಿ ಸಾಮ್ಯತೆಯನ್ನು ತಂದುಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕಾಳಿಕಾದೇವಿಯ ದರ್ಶನ ಮಾಡಿಕೊಳ್ಳಿ. ಯಾವುದಾದ್ರೂ ದುರ್ಗಾ ಅಮ್ಮನವರ ದರ್ಶನ ಮಾಡೋದ್ರಿಂದ, ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನುಕೂಲಗಳಿರುವಂಥ ದಿನ. ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಬರುವಂಥ ಫಲಿತಾಂಶ ನಿಮಗೆ ಒಳ್ಳೆಯ ಅನುಕೂಲತೆಗಳನ್ನು ತರುತ್ತೆ. ಭಾಳ ಕಂಫರ್ಟಬಲ್ ಆಗಿರ್ತೀರಿ. ಹಾಗೆ ಈ ದಿನ ಮಾಡುವಂಥ ಒಂದು ಪ್ರಯಾಣ, ಪ್ರವಾಸ, ಅದು ಕೂಡ ನಿಮಗೆ ಶುಭ ಮತ್ತು ಲಾಭವನ್ನು ತಂದುಕೊಡುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿದೆ, ಮನಸ್ಥಿತಿ ತುಂಬ ಉತ್ತಮವಾಗಿದೆ. ಆದ್ದರಿಂದಲೇ ಕೆಲವೊಂದು ಗುರುತರವಾದಂತಹ ಜವಾಬ್ದಾರಿಗಳನ್ನು ನೀವೇ ನಿರ್ವಹಣೆ ಮಾಡುವಂಥದ್ದು, ನೀವೇ ಅದನ್ನು ಒಂದು ರೀತಿಯಲ್ಲಿ ಮುಂದುವರಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವಿಚಾರಗಳಲ್ಲಿ ಎಲ್ಲವೂ ಕೂಡ ನಿಮ್ಮಂತೆ ಆಗತ್ತೆ ಅನ್ನುವಂಥ ಒಂದು ಮನಸ್ಥಿತಿ, ಅದು ನಿಮ್ಮ ಆತ್ಮವಿಶ್ವಾಸ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ತುಂಬ ಪಾಸಿಟಿವ್ ಆಗಿರುವಂಥ ಫಲಿತಾಂಶವನ್ನು ತರುತ್ತೆ. ಆದರೆ ಯಾವುದೇ ಸನ್ನಿವೇಶ ಬರಲಿ, ಅದನ್ನು ನಿಮ್ಮ ಒಂದು ಸದುಪಯೋಗಕ್ಕಾಗಿ ಬಳಸ್ಕೊಳ್ಳಿ. ಎಲ್ಲೂ ಕೂಡ ಬೇರೆಯವರಿಗಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರೋದಕ್ಕಿಂತ ನಿಮಗೆ, ನಿಮ್ಮ ಕುಟುಂಬಕ್ಕೆ ಈ ದಿನದ ಕೆಲಸ ಕಾರ್ಯಗಳಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇರಲಿ. ಕೆಲವರು ಇದನ್ನು ಸ್ವಾರ್ಥ ಅನ್ನಬಹುದು. ಆದರೆ ನಿಮಗೆ, ನಿಮ್ಮ ರಕ್ಷಣೆಗೆ, ನಿಮ್ಮ ಕುಟುಂಬದ ಒಂದು ಜವಾಬ್ದಾರಿಯುತವಾದಂಥ ಕೆಲಸಕ್ಕೆ ಈ ರೀತಿಯ ತೀರ್ಮಾನಗಳು ಕೂಡ ಒಮ್ಮೊಮ್ಮೆ ಆಗಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಆದಷ್ಟು ಬೇಗ ಹಣ ಗಳಿಸಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಲಾಭ ಬರಬೇಕು ಅನ್ನುವಂಥ ಅಭಿಲಾಷೆ ಇರುವಂಥವರು ಈ ದಿನ ಸ್ವಲ್ಪ ತಪ್ಪು ಹೆಜ್ಜೆಯನ್ನು ಇಡುವಂಥ ಸಾಧ್ಯತೆ ಇದೆ. ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ, ದಿಕ್ಕು ತಪ್ಪಿಸ್ತಾರೆ. ಸ್ವಲ್ಪ ಜಾಗ್ರತೆ. ಹಾಗಾಗಿ ಹಣಕ್ಕೆ ಒಂದು ದ್ವಿತೀಯವಾದ ಪ್ರಾಧಾನ್ಯತೆಯನ್ನು ಕೊಡಿ, ಅದು ಸೆಕೆಂಡ್ರಿ. ಆದರೆ ಈ ಸಂಬಂಧಕ್ಕೆ ಈ ದಿನ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ನಿಮಗೆ ಇಷ್ಟವಾದವರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯ ಕಳೆಯುವಂಥ ಒಂದು ಪ್ರಯತ್ನ ಮಾಡಿ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ತಾಯಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾದಂಥ ದಿನ ಆದಾಯದ ದೃಷ್ಟಿಯಿಂದ. ಆದರೆ ಕೆಲವೊಂದು ದುಂದು ವೆಚ್ಚಗಳು ಆಗುವಂಥ ಸಂದರ್ಭಗಳು ಕೂಡ ಇದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಅಷ್ಟೊಂದು ಫಲಪ್ರದವಾದಂಥ ತೀರ್ಮಾನಗಳಾಗಲ್ಲ. ಆತುರವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನ, ಇದರಿಂದ ವ್ಯವಹಾರಗಳಲ್ಲಿ ಅಷ್ಟೊಂದು ಸುಗಮತೆ, ಸರಳತೆ ಅನ್ನುವಂಥದ್ದು ಇರಲ್ಲ. ಎಲ್ಲವೂ ಕಗ್ಗಂಟಾಗಿ ಪರಿಣಮಿಸುವಂಥದ್ದು. ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ಈ ದಿನ ನಿಮಗೆ ತುಂಬ
ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು, ಯಾವುದನ್ನೂ ಕೂಡ ಮಾಡುವಂಥ ಒಂದು ಇಚ್ಛೆ ಸಂಪೂರ್ಣವಾಗಿ ಇರಲ್ಲ. 100ಕ್ಕೆ 100ರಷ್ಟು ಕಾನ್ಸಂಟ್ರೇಷನ್ ಇಲ್ಲ, ಆಸಕ್ತಿ ಕೂಡ ಇರಲ್ಲ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಅನ್ಯರ ಜವಾಬ್ದಾರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಂಬಂಧದಲ್ಲಿ ನಿಮ್ಮ ಒಂದು ಭಾವನೆಗಳಿಂದ, ನಿಮ್ಮ ಮಾತುಗಳಿಂದ ಬಿರುಕು ಬಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಾತು ಈ ದಿನ ಮಧುರವಾಗಿರಲ್ಲ, ಸಂದರ್ಭೋಚಿತವಾಗಿ ಇರಲ್ಲ. ನಿಮ್ಮ ಸ್ವಾರ್ಥತೆ ಆ ಮಾತಿನಲ್ಲಿ ಎದ್ದು ಕಾಣಿಸುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಇನ್ನು ಅನಿರೀಕ್ಷಿತ ಅತಿಥಿಗಳಿಂದ ಈ ದಿನ ನಿರೀಕ್ಷಿತವಾಗಿ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಆದರೆ ಈ ಹೊಸಬರ ಜೊತೆಯಲ್ಲಿ ಈ ದಿನ ಯಾವುದೇ ರೀತಿಯ ಆರ್ಥಿಕ ವ್ಯವಹಾರವನ್ನು ಮಾಡಬೇಡಿ, ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಕೆಲವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಅನ್ಯರ ನೆರವು ಬೇಕಾಗತ್ತೆ. ಅವರ ಒಂದು ಸಲಹೆ, ಮಾರ್ಗದರ್ಶನ, ಅವರ ಸಹಕಾರ ಇದ್ದರೆ ಮಾತ್ರ ಕೆಲವು ಕೆಲಸಗಳಾಗತ್ತೆ. ಹಾಗಾಗಿ ಈ ದಿನ ಒಂದು ರೀತಿಯಲ್ಲಿ ನಿಮ್ಮ ವೇಳಾಪಟ್ಟಿಯನ್ನು ಪಕ್ಕಾ ಮಾಡಿಕೊಳ್ಬೇಕಾಗತ್ತೆ. ಯಾವಾಗ ಕೆಲಸ ಆರಂಭ ಆಗಬೇಕು, ಯಾರಿಂದ ಸಹಾಯ ಸಿಕ್ಕಬೇಕು, ಯಾವ ರೀತಿಯ ಫಲಿತಾಂಶ ಬರಬೇಕು, ಇದೆಲ್ಲವನ್ನೂ ಕೂಡ ನಿಮ್ಮ ಅಂದಾಜಿನಂತೆ ನಡೆಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಖರ್ಚು ಈ ದಿನ ಹೆಚ್ಚಾಗುವಂಥದ್ದು ಈ ಆರೋಗ್ಯದ ವಿಚಾರಕ್ಕೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಕೆಲವೊಂದು ಅನುಕೂಲತೆಗಳನ್ನು ನೇರವಾಗಿ ಅನುಭವಿಸುವಂಥ ದಿನ. ಹಾಗಾಗಿನೇ ಈ ದಿನ ಮನಸ್ಸಿಗೆ ತುಂಬ ತೃಪ್ತಿ ಇರುತ್ತೆ. ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ನಿಮ್ಮ ಒಂದು ದೃಷ್ಟಿಕೋನ ಅಥವಾ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಏನಿದೆ, ಅದರಿಂದ ನಿಮಗೆ ಒಳ್ಳೆಯ ಗೌರವ, ಸ್ಥಾನಮಾನಗಳು ಸಿಕ್ಕುವಂಥದ್ದು ಇದೆ. ಹಾಗೆ ನಿಮ್ಮ ಹಣಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂಥ ಒಂದು ಪ್ರಗತಿ ಇದೆ. ಆದರೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದಾಗಲಿ, ನಿಮ್ಮ ಸಹೋದ್ಯೋಗಿಗಳಿಂದಲಾಗಲಿ ಈ ದಿನ ಒಳ್ಳೆಯ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಇದೆ. ಆದರೆ ನಿಮ್ಮ ಪ್ರಾಮಾಣಿಕತೆ ಈ ರೀತಿಯ ಸಂಬಂಧವನ್ನು ಉಳಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಅನ್ನುವಂಥದ್ದು ಇರಲಿ. ಇನ್ನು 3ನೇಯವರು ಆ ಒಂದು ಸನ್ನಿವೇಶದಲ್ಲಿ ಇಲ್ಲದಾಗ ಅವರ ವಿಚಾರದ ಬಗ್ಗೆ ಯಾವುದೇ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣವಾದಂಥ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸಂತೋಷದ ದಿನ. ಎಲ್ಲಿ ಲಾಭ ಆಗಲಿ ನಷ್ಟ ಆಗಲಿ ಅವರೂ ಕೂಡ ಪಾಲುದಾರರೇ, ಅವರೂ ಕೂಡ ಭಾಗಿದಾರರೇ. ಆದ್ದರಿಂದಲೇ ಈ ದಿನದ ವಿಶೇಷ ಸಂದರ್ಭಗಳಲ್ಲಿ ಅವರ ನೆರವು ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ನಿಮ್ಮ ಆಸೆ ಈಡೇರುತ್ತೆ. ಇನ್ನು ವ್ಯವಹಾರದಲ್ಲಿ ಆಗುವಂಥ ತೊಂದರೆಗಳು, ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಆಗುವಂಥ ತೊಂದರೆಗಳು, ಅದನ್ನು ಈ ದಿನ ನೀವು ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನವೇ ಅದು ಪರಿಹಾರ ಆಗುತ್ತೆ. ಆದರೆ ಈ ದಿನದಲ್ಲಿ ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ಆಗುವಂಥ ಕಿರಿಕಿರಿಗಳನ್ನು ಆದಷ್ಟು ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮನಸ್ಸನ್ನು ಸದಾಕಾಲ ಸಂತೋಷದಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಒಂದು ಮನಃ ಪರಿವರ್ತನೆ ಆಗುತ್ತೆ. ಕೆಲವೊಂದು ತೀರ್ಮಾನಗಳಲ್ಲಿ ಯೂಟರ್ನ್ ಆಗುವಂಥದ್ದು, ಇವೆಲ್ಲವೂ ಕೂಡ ಈ ದಿನ ಘಟಿಸುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ನಿಮ್ಮ ಹಣದ ಕೊರತೆಯಿಂದ ಈ ಪರಿಸ್ಥಿತಿ ನಿಮ್ಮ ನಿಯಂತ್ರಣ ಮೀರಿ ಘಟಿಸುವಂಥದ್ದು ಆಗುತ್ತೆ. ಎಲ್ಲದಕ್ಕೂ ಕೂಡ ಹಣ ಬೇಕು ಅನ್ನುವಂಥ ಒಂದು ವಿಚಾರ, ಅದು ಯಾವಾಗಲೂ ಕೂಡ ಸತ್ಯವೂ ಅಲ್ಲ. ಹಣ ಇಲ್ಲದೆ ಕೆಲವು ವಿಚಾರಗಳನ್ನು ಮುಂದುವರಿಸ್ಬೋದು. ಆದರೆ ಈ ದಿನದ ನಿಮ್ಮ ತೀರ್ಮಾನ ಏನು ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ಕೂಡ ಹಣ ಬೇಕೇ ಬೇಕು ಅನ್ನುವಂಥದ್ದು. ಇದು ಒಂದು ತಪ್ಪು ನಿರ್ಧಾರ. ಇದನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಕೆಲವು ಗುರು ಹಿರಿಯರ ಮಾರ್ಗದರ್ಶನ ಕೂಡ ಈ ದಿನ ನಿಮಗೆ ಅಗತ್ಯವಾಗಿ ಬೇಕಾಗುತ್ತೆ. ಇನ್ನು ಈ ದಿನದ ತೊಂದರೆಗಳೇನಿದೆ, ಅದು ನಿಮ್ಮ ಕುಟುಂಬ ವರ್ಗದವರಿಂದಲೇ ಬರುವಂಥದ್ದು. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲೋ
ಸಂಬಂಧಿಗಳ ಜೊತೆಯಲ್ಲೋ ವಾಗ್ವಾದಗಳು, ಭಿನ್ನಾಭಿಪ್ರಾಯಗಳು ನಿಮ್ಮ ತಲೆಯನ್ನು ತಿನ್ನುತ್ತೆ. ಹಾಗಾಗಿ ಆದಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಸಮಾಧಾನಕರವಾಗಿ ಎಷ್ಟು ಬೇಕೋ ಅಷ್ಟೇ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರ ಆಗಲಿ, ಸಂಬಂಧಗಳ ವಿಚಾರ ಆಗಲಿ, ಮನೆಯಲ್ಲಿರುವಂತಹ ಕೆಲವೊಂದು ಸೌಲಭ್ಯಗಳು, ವಾಹನ ಇರ್ಬೋದು ಅಥವಾ ಬೇರೆ ರೀತಿಯ ಯಾವುದೇ ಕಂಫರ್ಟ್ಸ್ ಅನ್ನುವಂಥದ್ದೇನಾದರೂ ಇದ್ದರೆ ಅದರ ಕಡೆ ಇದನ್ನು ಸ್ವಲ್ಪ ಗಮನ ಕೊಡಿ. ಗಮನ ಅನ್ನೋದಕ್ಕಿಂತ ಸ್ವಲ್ಪ ಜಾಗೃತರಾಗೇ ಇರಬೇಕಾಗತ್ತೆ. ಏಕೆಂದರೆ ಇದನ್ನೇ ನೀವು ಅತಿಯಾಗಿ ಹಚ್ಚಿಕೊಂಡ್ರೆ ಹಿನ್ನಡೆ ಉಂಟಾಗುವಂಥದ್ದಾಗತ್ತೆ. ಹಾಗಾಗಿ ಈ ಸೌಲಭ್ಯಗಳು, ಈ ಒಂದು ಕಂಫರ್ಟ್ಸ್ ಏನಿದೆ ಇದು ತಾತ್ಕಾಲಿಕ, ಇವತ್ತಿರುತ್ತೆ, ನಾಳೆ ಇಲ್ಲದೆ ಇರಬಹುದು, ಅಥವಾ ಈ ದಿನದ ಸ್ಥಿತಿಗಿಂತ ನಾಳೆ ಉತ್ತಮವಾಗಬಹುದು. ಹಾಗಾಗಿ ನಿಮ್ಮ ಒಂದು ಕಮಿಟ್ಮೆಂಟಿಂದ, ನಿಮ್ಮ ಪ್ರಾಮಾಣಿಕತೆಯಿಂದ ಈ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಈ ತೀರ್ಮಾನ ನಿಮಗೆ ಬಿಟ್ಟಿರುವಂಥ ವಿಚಾರ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ಶುಭ ಫಲಗಳ ಯೋಗ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ವ್ಯವಹಾರಗಳು ಈ ದಿನ ನಿಮಗೆ ತೃಪ್ತಿಕರವಾಗಿರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ನಿಮ್ಮ ಜವಾಬ್ದಾರಿಗಳು ಈ ದಿನ ನಿಮ್ಮ ಒಂದು ಮುತುವರ್ಜಿಯಿಂದ ಮುಂದುವರಿಯುವಂಥದ್ದು. ಹಾಗಾಗಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಪಾಲು, ನಿಮ್ಮ ಕಾಂಟ್ರಿಬ್ಯೂಷನ್ ಈ ದಿನ ಬಹಳ ಅದ್ಭುತವಾಗಿರುತ್ತೆ. ಒಂದು ಲಯನ್ ಶೇರ್ ಇರುವಂಥದ್ದು ಈ ದಿನ ನಿಮಗೆ. ಇನ್ನು ಈ ದಿನ ಆಸ್ತಿ ಸಂಬಂಧಿತವಾದಂಥ ವಿಚಾರಗಳಲ್ಲಿ ನೀವು ಪಡ್ಕೊಳ್ಳುವಂಥ ಸಲಹೆ ಏನಿದೆ, ಸರ್ಕಾರದ ಕಾನೂನುಗಳೇನಿದೆ ಅದನ್ನು ಅನುಸರಣೆ ಮಾಡೋದ್ರಿಂದ ಈ ದಿನ ತುಂಬ ಲಾಭ ಇದೆ. ಭೂಮಿಯಿಂದ ಒಳ್ಳೆಯ ಆದಾಯ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಇನ್ನು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ತುಂಬ ಪ್ರಾಯೋಗಿಕವಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಪ್ರಯತ್ನ ಏನಿದೆ, ನಿಮ್ಮ ಶ್ರಮ ಏನಿದೆ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಬೇಕು. ಇನ್ನು ಈ ದಿನ ನೀವು ತೆಗೆದುಕೊಳ್ಳುವಂಥ ಆಹಾರ ಪದ್ಧತಿಯ ಬಗ್ಗೆ ಕೂಡ ಒಂದು ಕಾಳಜಿ ಅನ್ನುವಂಥದ್ದು ಇರಲಿ. ಏಕೆಂದರೆ ಆರೋಗ್ಯಕ್ಕೂ ನಿಮ್ಮ ಆಹಾರಕ್ಕೂ ನೇರವಾದ ಸಂಬಂಧ ಹೊಂದಿರುವಂಥ ಸಂದರ್ಭ ಇದು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಂಬಂಧಗಳಲ್ಲಿ, ಯಾವುದೇ ಒಂದು ಮಾತುಕತೆಯಲ್ಲಿ ನೀವು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಬೇರೆಯವರು ಮಾಡಿರುವಂಥ ತಪ್ಪನ್ನು ತೋರಿಸಲಿಕ್ಕೆ ಇದು ಅಷ್ಟೊಂದು ಒಳ್ಳೆಯ ಕಾಲ ಅಲ್ಲ. ಹಾಗಾಗಿ ಬೇರೆಯವರಲ್ಲಿರುವಂಥ ಒಂದು ವೀಕ್ನೆಸ್ ಏನಿದೆ, ದುರ್ಗುಣಗಳೇನಿದೆ, ತಪ್ಪುಗಳೇನಿದೆ ಅದನ್ನು ಎತ್ತಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಈ ಹವಾಗುಣದ ಏರುಪೇರು ಏನಿದೆ ಅದರಂತೆ ಜೀವನ ನಿರ್ಧಾರ ಆಗುವಂಥದ್ದು. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ಈ ದಿನ ಮನಸ್ಸಿಗೆ ಸಂಪೂರ್ಣವಾದಂತಹ ತೃಪ್ತಿ ಇದೆ. ಆತ್ಮವಿಶ್ವಾಸದಿಂದ ಕೆಲಸವನ್ನು ಮುಂದುವರಿಸ್ತೀರಿ. ಯಾವುದೇ ರೀತಿಯ ತೊಂದರೆಗಳು, ತಾಪತ್ರಯಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಚೈತನ್ಯ ನಿಮಗೆ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ನಿಮಗೆ ಸಂತೋಷದ ದಿನ. ಇನ್ನು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಈ ದಿನ ಬಹಳ ಮುಖ್ಯವಾದ ವಿಚಾರವೊಂದನ್ನು ಚರ್ಚೆ ಮಾಡುವಂಥದ್ದು ಇದೆ. ಕೆಲವರ ಅಭಿಪ್ರಾಯಕ್ಕೆ ತುಂಬ ಮಾನ್ಯತೆಯನ್ನು ಕೊಡುವಂಥದ್ದು. ಹಾಗಾಗಿ ಈ ದಿನ ಒಬ್ಬ ಸಾಧಕ ಯಾವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು, ಹಾಗೆ ಬೇರೆಯವರ ಮನಸ್ಥಿತಿಯನ್ನು ತನ್ನೆಡೆಗೆ ಆಕರ್ಷಣೆ ಮಾಡಲಿಕ್ಕೆ ಯಾವ ಒಂದು ಪ್ರಯತ್ನ ಆಗಬೇಕು, ಇವೆಲ್ಲವೂ ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ಈ ದಿನ ಸದಾ ಸ್ವಾಗತ ಇರುತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಆದರೆ ಈ ದಿನ ನಿಮ್ಮ ಶತ್ರುಗಳ ಮೇಲೆ ಪ್ರಾಬಲ್ಯ ಸಾಧಿಸಲಿಕ್ಕೆ ಒಳ್ಳೆಯ ಸಮಯ ಇದೆ ನೋಡಿ. ಅವರನ್ನು ದೂರ ಇಡುವಂಥದ್ದು, ಅವರನ್ನು ಕೆಲವು ವಿಚಾರಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ
ಕೆಲವೊಂದು ಅಭಿಪ್ರಾಯಗಳನ್ನು ಹೊಂದುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅಂಥ ಪ್ರಯತ್ನ ಈ ದಿನ ಆಗುವಂಥದ್ದು. ಹಾಗೆ ಈ ದಿನ ಕುಟುಂಬದಲ್ಲಿರುವಂತಹ ಕೆಲವು ಸ್ತ್ರೀಯರ ಅನಾರೋಗ್ಯದ ಪರಿಸ್ಥಿತಿ ಏನಿದೆ ಅದು ನಿಮ್ಮ ಕಳವಳಕ್ಕೆ ಕಾರಣ ಆಗ್ಬೋದು. ಇಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ಏಕಕಾಲಕ್ಕೆ ಕೆಲವು ಕೆಲಸಗಳನ್ನು ನೀವು ಮಾಡುವಂಥದ್ದು. ಅಷ್ಟರ ಮಟ್ಟಿಗೆ ನಿಮ್ಮ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ವಿವೇಕ ಇದೆ, ವಿವೇಚನೆ ಇದೆ, ಎಲ್ಲವೂ ಕೂಡ ಇದ್ದಾಗ ಈ ದಿನ ಬಹಳ ಕಂಫರ್ಟಬಲ್ ಆಗಿ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಿಮ್ಮ ಮಾತಿಗೆ, ನಿಮ್ಮ ಒಂದು ತೀರ್ಮಾನಕ್ಕೆ ಬೆಲೆ ಇದೆ ಅನ್ನುವಂಥ ಒಂದು ಸನ್ನಿವೇಶ ಇರುತ್ತೆ. ಹಾಗಾಗಿ ಕೊಡುವಂಥವರು ಅತಿಯಾದ ಗೌರವವನ್ನು ಕೊಡುವಂಥದ್ದು ಕೂಡ ಇರುತ್ತೆ. ಈ ಸಂದರ್ಭ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗ್ರಾಮ ದೇವತೆಯನ್ನು ದರ್ಶನ ಮಾಡಿ. ಯಾವುದಾದ್ರೂ ಒಂದು ಅಮ್ಮನವರ ದರ್ಶನ, ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹಾಗೆ ದುರ್ಗಾಸ್ತುತಿಯನ್ನು ಮಾಡಿ, ಲಕ್ಷ್ಮೀ ದೇವಿಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ಉದ್ಯಮದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ಕೆಲವೊಂದು ಮನಸ್ತಾಪಗಳು ಬರುವಂಥದ್ದಿದೆ. ತಪ್ಪು ತಿಳುವಳಿಕೆಗಳು ನುಸುಳುವಂಥ ಸಾಧ್ಯತೆ ಇದೆ. ಎಲ್ಲವೂ ಸರಿ ಇದ್ದಾಗ ಯಾವುದೋ ಒಂದು ಸುದ್ದಿ ಈ ದಿನ ನಿಮ್ಮನ್ನು ವಿಚಲಿತರನ್ನಾಗಿ ಮಾಡಿಬಿಡುತ್ತೆ. ಹಾಗೆ ಹಿತಶತ್ರುಗಳು ಕೂಡ ಈ ದಿನ ನಿಮ್ಮನ್ನು ತುಂಬ ಪೀಡಿಸುವಂಥವ್ರು. ಅಷ್ಟು ಸುಲಭಕ್ಕೆ ಅವರು ನಿಮ್ಮಿಂದ ದೂರ ಹೋಗಲ್ಲ. ಹಾಗಾಗಿ ಕಾಲು ಕೆರೆದೇ ಜಗಳ ಮಾಡುವಂಥ ಪ್ರವೃತ್ತಿ ಇರುವಂಥವರು ಕೂಡ ಇದು ನಿಮ್ಮ ಜೊತೆಯಲ್ಲಿರ್ತಾರೆ. ಇನ್ನು ಈ ದಿನದಲ್ಲಿ ಅವರು ಪೀಡಿಸ್ತಾರೆ, ಅವರಿಂದ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಕೈ ಬಿಡಬೇಡಿ. ಅದನ್ನು ಮುಂದುವರಿಸಿ, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗದಲ್ಲಿರುವಂಥವ್ರಿಗೆ ನಿಮ್ಮ ಅಧಿಕಾರಿಗಳ ಮಾತುಗಳು ಒಂದು ಎಚ್ಚರಿಕೆಯ ಗಂಟೆ. ತುಂಬ ಒಳ್ಳೆಯ ಸ್ಟ್ರಾಂಗ್ ಇನ್ಸ್ಟ್ರಕ್ಷನ್ಸ್ ಬರುವಂಥದ್ದು ನಿಮ್ಮ ಅಧಿಕಾರಿಗಳಿಂದ. ಹಾಗಾಗಿ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ, ನಿಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕಿದೆ. ಅಂದರೆ ಬೇರೆಯವರ ದೃಷ್ಟಿಯಲ್ಲಿ ನೀವು ಯಾವ ರೀತಿಯಲ್ಲಿ ನಿಮ್ಮ ನಡತೆ ಇರಬೇಕು ಅನ್ನುವಂಥದ್ದು ಪ್ರಧಾನವಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಂಬಂಧಗಳಲ್ಲಿ ಬಿರುಕು ಬಿಡಬಾರ್ದು. ಅಂದರೆ ಒಂದು ವಾಗ್ವಾದಗಳಾಗಲಿ, ಭಿನ್ನಾಭಿಪ್ರಾಯಗಳಾಗಲಿ ಬಂದಾಗಲೇ ಅಲ್ಲಿ ಒಂದು ರೀತಿಯಲ್ಲಿ ಸಂಬಂಧಗಳಲ್ಲಿ ಹುಳಿ ಹಿಂಡಿದಂತಾಗುತ್ತೆ. ಹಾಗಾಗಿ ಶಾಶ್ವತವಾದಂತಹ ಫಲಿತಾಂಶಗಳು ಬರಲಿ ಅಂತ ಹೇಳಿ ಪ್ರಯತ್ನ ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಜಾಗ್ರತೆ. ಈ ದಿನ ಮರೆತೂ ಕೂಡ ಸಾಲವನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಸಾಲವನ್ನು ಕೊಡಬೇಡಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಸ್ಕಂದನನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಕೆಲವೊಂದು ವಿದ್ಯಮಾನಗಳಲ್ಲಿ, ಕೆಲವೊಂದು ಚಟುವಟಿಕೆಗಳಲ್ಲಿ ನೀವು ಮಾಡುವಂತಹ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕಲ್ಲ. ಆ ಫಲ 3ನೇವರ ಪಾಲಾಗ್ಬಿಡುತ್ತೆ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಕೆಲವೊಂದು ವಿವಾದಗಳನ್ನು ಮಾಡಿಕೊಳ್ಳುವಂಥದ್ದು, ಅದರಲ್ಲೂ ನೀವಾಗಿ ಸೃಷ್ಟಿ ಮಾಡಿಕೊಳ್ಳುವಂಥ ವಿವಾದಗಳಿದು. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ವ್ಯಾಪಾರ ಕ್ಷೇತ್ರದಲ್ಲಾಗಲಿ ಮೇಲುಗೈ ಸಾಧಿಸುವಂಥ ಸಾಧ್ಯತೆ ಇದೆ. ಅವರ ಪ್ರಾಬಲ್ಯ ಜಾಸ್ತಿ ಆಗುತ್ತೆ. ಅವರೇ ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತಾರೆ. ನಿಮ್ಮನ್ನು ತುಳಿಯುವಂಥ ಒಂದು ಪ್ರಯತ್ನ, ನಿಮ್ಮಿಂದ ತಪ್ಪು ಮಾಡಿಸುವಂಥ ಒಂದು ಪ್ರಯತ್ನ, ಇದೆಲ್ಲವೂ ಕೂಡ ಆಗುವಂಥದ್ದಿರುತ್ತೆ ಈ ದಿನ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬಬೇಡಿ. ಯಾರ ಒಂದು ವಿಚಾರಧಾರೆಗಳನ್ನು ಕೂಡ ಸಂಪೂರ್ಣವಾಗಿ ನಂಬಿಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಟುಂಬಸ್ಥರ ಬೆಂಬಲ ಅಷ್ಟಕ್ಕಷ್ಟೇ ಇರುವಂಥದ್ದು. ಅವರು ಕೂಡ ನಿಮ್ಮ ನೆರವಿಗೆ ಬರಲ್ಲ. ಹಾಗಾಗಿ ಏಕಾಂಗಿಯಾಗಿ ಓಡಾಡುವಂಥ ಒಂದು ಪ್ರಸಂಗ ಬರಬಹುದು. ಸ್ವಲ್ಪ ಜಾಗ್ರತೆ. ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಹಿತಶತ್ರುಗಳು ಕೂಡ ನಿಮ್ಮನ್ನು ಪೀಡಿಸುವಂಥವ್ರು. ಆ ಕಾರಣದಿಂದಲೇ ಜವಾಬ್ದಾರಿ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಅಸಡ್ಡೆ ಇರುತ್ತೆ, ಆಸಕ್ತಿ ಕಡಿಮೆ ಆಗುತ್ತೆ. ಆದರೆ ಈ ದಿನ ಯಾವುದೇ ರೀತಿಯ ತರ್ಕ, ವಾಗ್ವಾದ ಅನ್ನುವಂಥದ್ದಿದ್ದರೆ ಅದಕ್ಕೆ ಕಿವಿ ಕೊಡಬೇಡಿ. ಆದಷ್ಟು ಅದರಿಂದ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ.
ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ನಿರ್ಧಾರಗಳು ಅಷ್ಟೊಂದು ಫಲಪ್ರದವಾಗಲ್ಲ. ಹಾಗೆ ಈ ದಿನ ಪ್ರಯಾಣದ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ, ಏಕೆಂದರೆ ಪ್ರಯಾಣ ನಿಮಗೆ ಸ್ವಲ್ಪ ದುಬಾರಿ ಆಗಿಬಿಡುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.